students. This is in fact first video lecture on law of evidence. I have already discussed with you about the introduction to the evidence as such, and in this lecture I am going to discuss with you about the concept of evidence and the introduction to the law of evidence. First of all, let us look to the term evidence. What does it mean? The Latin word evidere. From this word, the term evidence is taken. Evidere means to show clearly or to discover clearly. ಈ ಎವಿಡೆನ್ಸ್ ಅನ್ನೋ ಶಬ್ದ ಲ್ಯಾಟಿನ್ ಶಬ್ದವಾದ ಎವಿಡರ್ ಅನ್ನೋ ಶಬ್ದದಿಂದ ಬಂದಿದೆ. ಎವಿಡರ್ ಅಂತಂದರೆ ಸ್ಪಷ್ಟವಾಗಿ ತೋರಿಸುವುದು, ಸ್ಪಷ್ಟವಾಗಿ ಕಂಡುಹಿಡಿಯುವುದು. ಅಂದರೆ ಆಗಿ ಹೋಗಿರುವಂತಹ ಘಟನೆಯನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಅಥವಾ ತಿಳಿದುಕೊಳ್ಳುವಂತೆ ಮಾಡುವುದು, ಕಂಡುಹಿಡಿಯುವುದು ಅಥವಾ ಕಂಡುಹಿಡಿಯಲು ಪ್ರಯತ್ನಿಸುವುದು. ಅದಕ್ಕೇನಂತ ಕರಿತೀವಿ? ಎವಿಡರ್. ಸೊ ದಿಸ್ ಈಸ್ ಎವಿಡರ್, ಮೀನಿಂಗ್ ಆಫ್ ಇಟ್. Now what happens in the actual courts of law is the parties try to demonstrate the fact before the court. So what happens in courts of law is parties want a decision in their favor. To give this decision, the court must believe in the existence or non-existence of certain fact. And the party who wants such judgment must prove that those facts exist or do not exist. So in the process of that, the parties try to demonstrate the facts before the court. ಅಂದರೆ ನ್ಯಾಯಾಲಯದ ಮುಂದೆ ಏನಾಗುತ್ತೆ ಅಂದರೆ, ಪಕ್ಷಗಾರರು ತಮಗೆ ನ್ಯಾಯ ಬೇಕು, ಒಂದು ನಿರ್ಣಯ ಬೇಕು ಅಂತ ಕೋರ್ಟ್ಗೆ ಹೋಗಿರ್ತಾರೆ. ಈ ನ್ಯಾಯ ಅಥವಾ ನಿರ್ಣಯ ಬೇಕು ಅಂತ ಕೋರ್ಟಿಗೆ ಹೋದಾಗ ನ್ಯಾಯಾಲಯ ಒಂದು ನಿರ್ದಿಷ್ಟವಾದ ಘಟನೆ ಇದೆ ಅನ್ನುವ ನಂಬಿಕೆಯ ಮೇಲೆ ಒಂದು ನಿರ್ಣಯ ಕೊಡಲಿ ಅಂತ ಅವ್ರದ್ದು ಆಶಯ ಇರ್ತದೆ. ಅಂದಮೇಲೆ ಆ ಘಟನೆ ಇರುವಿಕೆಯನ್ನು ರುಜುವಾತು ಇವರೇ ಪಡಿಸ್ಬೇಕಾಗತ್ತೆ. ಯಾರು ಆ ರೀತಿ ಜಡ್ಜ್ಮೆಂಟ್ ಬರಬೇಕು ಅಂತಾರೆ ಅವರೇ ರುಜುವಾತು ಪಡಿಸ್ಬೇಕಾಗತ್ತೆ. ಹಾಗಾಗಿ ಈ ಡೆಮಾನ್ಸ್ಟ್ರೇಷನ್ ಆಫ್ ಫ್ಯಾಕ್ಟ್ ಅಂದರೆ ನ್ಯಾಯಾಲಯದ ಮುಂದೆ ಘಟನೆಯ ಒಂದು ತೋರಿಸುವಿಕೆ ಅಥವಾ ಘಟನೆಯ ಒಂದು ಪರಿಚಯವನ್ನು ಪಾರ್ಟೀಸ್ ಮಾಡಿಕೊಡ್ತಾರೆ. ದಟ್ ಈಸ್ ದಿ ಎವಿಡೆನ್ಸ್, ದಿ ಫ್ಯಾಕ್ಟ್ ಬೀಯಿಂಗ್ ಡೆಮಾನ್ಸ್ಟ್ರೇಟೆಡ್ ಇನ್ ದ ಕೋರ್ಟ್. ದೇರ್ ಇಸ್ ಅನದರ್ ಕ್ವೆಶ್ಚನ್, ವಾಟ್ ಅಬೌಟ್ ದಿಸ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಎವಿಡೆನ್ಸ್ ಆ್ಯಂಡ್ ಪ್ರೂಫ್? Proof means it is a fact. Proof means it is something which convinces the court. ಅಂದರೆ ನ್ಯಾಯಾಲಯ ಮನವರಿಕೆ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ರುಜುವಾತು ಅಂತ ಕರಿತೀವಿ. ಸೊ ಪ್ರೂಫ್ ಈಸ್ a state of mind of the courts wherein they believe the existence of certain facts. ಒಂದು ಘಟನೆ ಇದೆ ಅಂತ ನಂಬುವಂತಹ ಒಂದು ಪ್ರಕ್ರಿಯೆ ನ್ಯಾಯಾಲಯದಕ್ಕೆ ನಾವು ಪ್ರೂಫ್ ಅಂತ ಕರಿತೀವಿ. ಎವಿಡೆನ್ಸ್ ಅಂದರೆ ಎವಿಡೆನ್ಸ್ ಇಸ್ ದ ಮೀನ್ಸ್ ಬೈ ವಿಚ್ ದ ಫ್ಯಾಕ್ಟ್ಸ್ ಆರ್ ಪ್ರೂವ್ಡ್. ಅಂದರೆ ಯಾವ ಒಂದು ಸಾಧನದ ಮೂಲಕ ಘಟನೆಗಳನ್ನು ರುಜುವಾತುಪಡಿಸಲಾಗುತ್ತೋ ಅದಕ್ಕೆ ಸಾಕ್ಷ್ಯ ಅಂತ ಕರಿತೀವಿ. ಅಂದರೆ ರುಜುವಾತಿನ ಒಂದು ಸಾಧನ, ಎವಿಡೆನ್ಸ್ ಅನ್ನೋದು ರುಜುವಾತಿನ ಒಂದು ಸಾಧನ. ಹಾಗಾಗಿ ಈ ಸಾಕ್ಷ್ಯ ಮತ್ತು ರುಜುವಾತುಗೆ ವ್ಯತ್ಯಾಸ ಬಂದಾಗ ಈ ರುಜುವಾತು ಅನ್ನೋದು ಭಾಳ ವಿಶಾಲವಾದಂಥ ಪದ ಆಗುತ್ತೆ, ಎವಿಡೆನ್ಸ್ ಅನ್ನೋದು ಭಾಳ ಸಂಕುಚಿತವಾದ ಪದ ಆಗುತ್ತೆ. ಸೊ ಎವಿಡೆನ್ಸ್ ಈಸ್ ಅ ವೆರಿ ನ್ಯಾರೋ ಕನ್ಸೆಪ್ಟ್ ಕಂಪೇರ್ಡ್ ಟು ದ ಪ್ರೂಫ್, ಬಿಕಾಸ್ ಇನ್ ಪ್ರೂಫ್ ವಿ ಆರ್ ಇನ್ ದ ಡೊಮೇನ್ ಆಫ್ ದ ಕನ್ವಿನ್ಸಿಂಗ್ ದ ಕೋರ್ಟ್ ಆರ್ ದ ಫ್ಯಾಕ್ಟ್ ದಿ ಕೋರ್ಟ್ ಗೆಟ್ಸ್ ಕನ್ವಿನ್ಸ್ಡ್. ಇಟ್ಸ್ ಎ ವೆರಿ ಬ್ರಾಡ್ ಏರಿಯಾ. ಬಟ್ ಎವಿಡೆನ್ಸ್ ಮೀನ್ಸ್ ಇಟ್ ಇಸ್ ಮೀನ್ಸ್ ಬೈ ವಿಚ್ ಎ ಫ್ಯಾಕ್ಟ್ is proved, one of the proofs it is. So it is a narrower concept. Evidence is a narrower concept. Another thing to be remembered here is evidence consists of all the means by which a fact is proved or disproved. ಸೊ ಅಂದರೆ ಅಲ್ಟಿಮೇಟ್ಲಿ ಸಾಕ್ಷ್ಯ ಅಂದರೆ ಏನು ಅಂತಂದರೆ ಯಾವುದರ ಮೂಲಕ ಒಂದು ಘಟನೆಯನ್ನು ಸಿದ್ಧಪಡಿಸಲಾಗ್ತದೋ ಅಥವಾ ಹುಸಿಗೊಳಿಸಲಾಗ್ತದೋ, ರುಜುವಾತುಪಡಿಸಲಾಗ್ತದೋ ಅಥವಾ ಹುಸಿಗೊಳಿಸಲಾಗ್ತದೋ ಆ ಎಲ್ಲ ಸಾಧನಗಳ ಒಟ್ಟಾಗಿ ಏನಾಗ್ತವೆ ಅಂದರೆ ಸಾಕ್ಷ್ಯ ಆಗುತ್ತೆ. ಸೊ ಎವಿಡೆನ್ಸ್ ಮೀನ್ಸ್ ಆಲ್ ದ ಮೀನ್ಸ್, ಎಲ್ಲ ಸಾಧನಗಳು, ಆಲ್ ದ ಮೀನ್ಸ್ ಬೈ ವಿಚ್ ಎ ಫ್ಯಾಕ್ಟ್ ಈಸ್ ಪ್ರೂವ್ಡ್.
ಒಂದು ಘಟನೆಯನ್ನು ರುಜುವಾತುಪಡಿಸಿದಂಥ ಎಲ್ಲ ಸಾಧನಗಳು ಸಾಕ್ಷ್ಯ. ಒಂದು ಘಟನೆಯನ್ನು ಶುಚಿಗೊಳಿಸಿದಂಥ ಎಲ್ಲ ಸಾಧನಗಳು ಸಾಕ್ಷ್ಯ. ಫಾರ್ ಎಕ್ಸಾಂಪಲ್, ಒಂದು ವಿಲ್ಲಿದೆ, ವಿಲ್ ಮೇಲೆ ಒಬ್ಬ ಆಸ್ತಿ ಕೇಳ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಅಂತ ಇಟ್ಕೊಳ್ಳಿ. ಈಗ ಅವನು ತನ್ನ ಪರವಾಗಿ ಮರಣ ಶಾಸನ ಆಗಿರುವಂಥ ಘಟನೆಯನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇರ್ತಾನೆ ಕೋರ್ಟ್ ಮುಂದೆ. ಸೊ ಹಿ ಡೆಮಾನ್ಸ್ಟ್ರೇಟ್ ದ ಫ್ಯಾಕ್ಟ್ ದಟ್ ದೆರ್ ಇಸ್ ಅ ವಿಲ್ ಇನ್ ಹಿಸ್ ಫೇವರ್. ಟು ಪ್ರೂವ್ ದ್ಯಾಟ್ ವಾಟ್ ಮೀನ್ಸ್ ಹಿ ಯೂಸಸ್, ಯಾವ ಸಾಧನಗಳನ್ನು ಅವನು ಬಳಸ್ತಾನೆ ಅಂತಂದರೆ ಆ ಮರಣ ಶಾಸನವನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾನೆ. ಸೊ ದಟ್ ಈಸ್ ಎ ಫ್ಯಾಕ್ಟ್ ಆ್ಯಂಡ್ ದಟ್ ಈಸ್ ಪ್ರೂವ್ಡ್, ದಟ್ ಈಸ್ ಪಾರ್ಟ್ ಆಫ್ ಎವಿಡೆನ್ಸ್. ಅಂದರೆ ಮರಣ ಶಾಸನ ಡಾಕ್ಯುಮೆಂಟ್ ಅದು, ದಟ್ ಈಸ್ ಎವಿಡೆನ್ಸ್. ಪ್ಲಸ್ ಸಾಕ್ಷಿದಾರರು ಬಂದು ಆ ಮರಣ ಶಾಸನದ ಬಗ್ಗೆ ಮಾತಾಡ್ತಾರೆ. ಸೊ ದ ವಿಟ್ನೆಸಸ್ ಕಮ್ ಆ್ಯಂಡ್ ಡಿಪೋಸ್ ಅಬೌಟ್ ದಿ ವಿಲ್ ಆ್ಯಂಡ್ ದಟ್ ಈಸ್ ಓರಲ್ ಎವಿಡೆನ್ಸ್. ಸೊ ಅಲ್ಲಿಗೆ ದೇ ಆರ್ ಟ್ರೈಂಗ್ ಟು ಪ್ರೂವ್ ದ ವಿಲ್, ಮರಣ ಶಾಸನವನ್ನು ರುಜುವಾತುಪಡಿಸೋಕೆ ಕೊಟ್ಟಿದ್ದಾರೆ. ಈ ಓರಲ್ ಎವಿಡೆನ್ಸ್ ಇರಲಿ, ಡಾಕ್ಯುಮೆಂಟ್ ಎವಿಡೆನ್ಸ್ ಇರಲಿ, ಕೋರ್ಟ್ ಮುಂದೆ ಮಾಡಿದ್ದು ಇದೆಲ್ಲ ಸೇರಿ ಏನಾಗುತ್ತೆ, ಇಟ್ ಬಿಕಮ್ಸ್ ಎವಿಡೆನ್ಸ್. ಸೊ ದಿಸ್ ಈಸ್ ಹೌ ಎವಿಡೆನ್ಸ್ ಕನ್ಸಿಸ್ಟ್ ಆಫ್ ಆಲ್ ದ ಮೀನ್ಸ್ ಬೈ ವಿಚ್ ಎ ಫ್ಯಾಕ್ಟ್ ಈಸ್ ಪ್ರೂವ್ಡ್ ಆರ್ ಡಿಸ್ಪ್ರೂವ್ಡ್. ನೌ ದಿ next question to be analyzed by us is what is the nature of this law of evidence? ಈ ಸಾಕ್ಷ್ಯ ಕಾನೂನಿನ ಒಂದು ಸ್ವಭಾವ ಏನು ಅಂತಂದರೆ, ದಿಸ್ as I said, law of evidence is concerned with the proof of facts before the courts. ನ್ಯಾಯಾಲಯದ ಮುಂದೆ ಈ ಘಟನೆಗಳನ್ನು ರುಜುವಾತುಪಡಿಸುವುದರ ಕುರಿತಾಗಿರುವಂಥ ಕಾನೂನು ಸಾಕ್ಷ್ಯ ಕಾನೂನು. ಈ ಘಟನೆಗಳು ದೈನಂದಿನ ಜೀವನದಲ್ಲಿ ನಡೀತವೆ. ದೈನಂದಿನ ಜೀವನ ಅನ್ನೋದು ಭಾಳ ಡೈನಾಮಿಕ್, ಚೇಂಜ್ ಆಗ್ತಾ ಇರುತ್ತೆ. ಸಮಾಜವೇ ಬದಲಾಗ್ತಿರ್ತದೆ, ಜೀವನವೇ ಬದಲಾವಣೆಯಿಂದ ಕೂಡಿದೆ. ಹಾಗಾಗಿ ಹೊಸ ಹೊಸ ಘಟನೆಗಳು ಬರ್ತವೆ, ಹೊಸ ಹೊಸ ವ್ಯಾಜ್ಯಗಳು ಬರ್ತವೆ, ನ್ಯಾಯಾಲಯದ ಮಧ್ಯೆ ಹೊಸ ಹೊಸ ಪ್ರಕರಣಗಳು ಬರ್ತದೆ. ಹಾಗಾಗಿ ಹೊಸ ಹೊಸ ಪ್ರಕರಣಗಳು ಬಂದಾಗ ಹೊಸ ಹೊಸ ಘಟನೆಗಳು ನ್ಯಾಯಾಲಯದ ಮುಂದೆ ಬರ್ತಾ ಇರೋದ್ರಿಂದ ಈ ಸಾಕ್ಷ್ಯ ಕಾನೂನು ಅವುಗಳನ್ನು ಅನ್ವಯಿಸಬೇಕಾಗಿರೋದ್ರಿಂದ ಸಾಕ್ಷ್ಯ ಕಾನೂನು ಭಾಳ ಡೈನಾಮಿಕ್, ಪ್ರಚಲಿತವಾದಂಥ ಕಾನೂನು. ದ ಲಾ ಆಫ್ ಎವಿಡೆನ್ಸ್ ಇಸ್ ವೆರಿ ಡೈನಾಮಿಕ್ ಮೀನ್ಸ್ ಬಿಕಾಸ್ ಇಟ್ ಡೀಲ್ಸ್ ವಿತ್ ದಿ ಎಮರ್ಜಿಂಗ್ ಆ್ಯಂಡ್ ದ ನ್ಯೂ ಫ್ಯಾಕ್ಟ್ಸ್. ಟು ಗಿವ್ ಯು ಸಮ್ ಎಕ್ಸಾಂಪಲ್ಸ್ ಹೌ ದಿಸ್ ನ್ಯೂ ಫ್ಯಾಕ್ಟ್ಸ್ ಆರ್ ಟು ಬಿ ಪ್ರೂವ್ಡ್. ನಾವು ವಿ ಆರ್ ಸ್ಪೀಕಿಂಗ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂದರೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕ್ರೈಮ್ ಮಾಡೋದು. So the theft is committed online theft. Even people are going to the extent of committing online murders also. ಇಲ್ಲಿ ಏನಾಗುತ್ತೆ, courts have to believe in the existence of these technological facts also. ಹಾಗಾಗಿ ಇವತ್ತು ಲಾ ಎವಿಡೆನ್ಸು ಅಷ್ಟೊಂದು ಡೈನಾಮಿಕ್ ಆಗಿ ಬೆಳೀತಾ ಇದೆ. ದೆನ್ ರೀಕ್ಯಾಪ್ಚರಿಂಗ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫ್ಯಾಕ್ಟ್ಸ್. ನ್ಯಾಯಾಲಯದ ಮುಂದೆ ಆಗುವಂಥ ಪ್ರಕ್ರಿಯೆ ಏನು ಅಂತಂದರೆ, ಈಗಾಗಲೇ ಆಗಿರುವಂಥ ಘಟನೆಯ ಕುರಿತಾಗಿ ನ್ಯಾಯಾಲಯದ ಮುಂದೆ ವಿಚಾರಣೆ ನಡೀತದೆ. ರುಜುವಾತು ಅಂದರೆ ಆ ಘಟನೆ ಆಗಿರೋದ್ರ ಬಗ್ಗೆ ರುಜುವಾತು ಕೊಡ್ತಿರ್ತಾರೆ. ಸೊ ವಾಟ್ ಈಸ್ ಹ್ಯಾಪನಿಂಗ್ ಬಿಫೋರ್ ದ ಕೋರ್ಟ್ ಈಸ್ ಡಿಸೈಡಿಂಗ್ ಆನ್ ಇಶ್ಯೂ ಆನ್ ದ ಬೇಸಿಸ್ ಆಫ್ ದ ಫ್ಯಾಕ್ಟ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಆಕರ್ಡ್. ಬಟ್ ಟು ಬಿಲೀವ್ ದಟ್ ದೋಸ್ ಫ್ಯಾಕ್ಟ್ಸ್ ಆಕರ್ಡ್, ದ ಪಾರ್ಟೀಸ್ ಹ್ಯಾವ್ ಟು ಲೀಡ್ ದ ಎವಿಡೆನ್ಸ್ ಬಿಕಾಸ್ ದ ಕೋರ್ಟ್ ಹ್ಯಾವ್ ಟು ಬಿಲೀವ್ ದರ್ ಎಕ್ಸಿಸ್ಟೆನ್ಸ್ನು. ಅಂದರೆ ನ್ಯಾಯಾಲಯ ಆ ಘಟನೆ ಆಗಿರುವುದರ ಕುರಿತಾಗಿ ನಂಬಬೇಕು. ನಂಬಿದರೆ ಮಾತ್ರ ಅದರ ಮೇಲೆ ಕಾನೂನು ಅನ್ವಯಿಸಿ ನಿರ್ಣಯ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಆಲ್ರೆಡಿ ಘಟನೆ ಆಗಿ ಹೋಗಿರುತ್ತೆ. ಹಾಗಾಗಿ ಘಟನೆಯನ್ನು ಪೂರ್ತಿಯಾಗಿ ಮರುಕಳಿಸಿ ಇನ್ನೊಂದು ಸತಿ ಘಟನೆ ಘಟಿಸುವಂತೆ ಮಾಡೋಕ್ಕಾಗೋದು ಅಸಾಧ್ಯವಾದಂಥ ಕೆಲಸ. ಆದರೆ ಯಾವ ರೀತಿ ಆಯಿತು ಅಂತ ಆ ಒಂದು ಘಟನೆಯ ಪರಿಕಲ್ಪನೆ ನ್ಯಾಯಾಲಯಕ್ಕೆ ಬರುವ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಬೇಕಾಗತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ರೀಕ್ಯಾಪ್ಚರಿಂಗ್, ರೀಕನ್ಸ್ಟ್ರಕ್ಷನ್. ಮರುನಿರ್ಮಾಣ ಅಂತಂದರೆ ನ್ಯಾಯಾಲಯದ ಮಾನಸಿಕವಾದ ಸ್ಥಿತಿಯನ್ನು ನೋಡಿಕೊಂಡು ನಾವು ಯಾವ ರೀತಿ ಘಟನೆಗಳು ನಡೆದು ಅನ್ನೋದನ್ನು ನ್ಯಾಯಾಲಯಕ್ಕೆ ಮನವರಿಕೆಗೆ ಮಾಡಿಕೊಡ್ಬೇಕು. ದಿಸ್ ಈಸ್ ಕಾಲ್ಡ್ ಆಸ್ ರೀಕ್ಯಾಪ್ಚರಿಂಗ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫ್ಯಾಕ್ಟ್ಸ್. ಇಫ್ ದಿಸ್ ಈಸ್ ಡನ್, ವಿ ಎನೇಬಲ್ ದ ಜಡ್ಜ್ ಟು ಅಪ್ರಿಷಿಯೇಟ್ ದ ರಿಯಲ್ ಹ್ಯಾಪನಿಂಗ್. ನಿಜವಾಗಿಯೂ ಏನು ನಡೀತು ಅದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೋದು. ಇದಾದರೆ ದಿಸ್ ಈಸ್ ಕಾಲ್ಡ್ ಎಸ್ ದ ಎನೇಬಲಿಂಗ್ ದ ಜಡ್ಜ್ ಟು ಅಪ್ರಿಷಿಯೇಟ್ ದ ರಿಯಲ್ ಹ್ಯಾಪನಿಂಗ್. ಜಡ್ಜ್ ವೈಲ್ ಪ್ರೊನೌನ್ಸಿಂಗ್ ದ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಪಾರ್ಟೀಸ್, ಅಂದರೆ ನ್ಯಾಯಾಲಯ ಜಡ್ಜ್ಮೆಂಟ್ ಕೊಡ್ತಿರುತ್ತೆ. ಯಾವುದರ ಕುರಿತಾಗಿ ಜಡ್ಜ್ಮೆಂಟ್ ಕೊಡ್ತಿರುತ್ತೆ ಅಂತಂದರೆ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಪಕ್ಷಗಾರರ ಹಕ್ಕು ಬಾಧ್ಯತೆಗಳ ಕುರಿತಾಗಿ
ಜಡ್ಜ್ಮೆಂಟನ್ನು ಕೊಡ್ತಿರ್ತದೆ. ಯಾವ ಆಧಾರದ ಮೇಲೆ ಅಂತಂದರೆ ಘಟನೆಗಳು ಆಗಿರುವ ಆಧಾರದ ಮೇಲೆ ಅಥವಾ ಆಗಿರದೇ ಇರುವ ಆಧಾರದ ಮೇಲೆ. ಇದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಲಯಕ್ಕೆ ಮಾಹಿತಿ ಬೇಕು. ಇನ್ಫಾರ್ಮೇಷನ್ ಈಸ್ ನೀಡೆಡ್. ವಿದೌಟ್ ಇನ್ಫಾರ್ಮೇಷನ್ ಅಬೌಟ್ ದ ಫ್ಯಾಕ್ಟ್ಸ್ ಕೋರ್ಟ್ ಕೆನಾಟ್ ಕಮ್ ಔಟ್ ವಿತ್ ದ ಜಡ್ಜ್ಮೆಂಟ್. ಸೊ ಯಾವ ರೀತಿ ಇನ್ಫಾರ್ಮೇಷನನ್ನು ನ್ಯಾಯಾಲಯಕ್ಕೆ ನಾವು ಮುಟ್ಟಿಸಬೇಕು ಅನ್ನೋದಕ್ಕೆ ರೂಲ್ಸ್ ಇದ್ದಾವೆ. ಸೊ ದೇರ್ ಆರ್ ರೂಲ್ಸ್ ಆಸ್ ಟು ಹೌ ವಿ ಕ್ಯಾನ್ ಇನ್ಫಾರ್ಮ್ ಅಬೌಟ್ ದ ಹ್ಯಾಪನಿಂಗ್ ಆಫ್ ಫ್ಯಾಕ್ಟ್ಸ್ ಟು ದ ಕೋರ್ಟ್. ಒಂದು ವಿಲ್ ಇದೆ. ವಿಲ್ ಅನ್ನೋದೊಂದು ಘಟನೆ. ಆ ಘಟನೆ ಆಗಿದೆ, ಅದನ್ನು ನಾವು ನ್ಯಾಯಾಲಯಕ್ಕೆ ಹೇಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದಕ್ಕೆ ರೂಲ್ಸ್ ಇದ್ದಾವೆ. ದೇರ್ ಆರ್ ರೂಲ್ಸ್. ಸೆಕ್ಷನ್ 67 ಆಫ್ ದ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಯಾವ ರೀತಿ ನಾವು ವಿಲ್ಲನ್ನು ರುಜುವಾತು ಮಾಡಬೇಕು ಅನ್ನೋದಕ್ಕೆ ಕಾನೂನಿದೆ. ಸೊ ದೀಸ್ ರೂಲ್ಸ್ ಕಾನ್ಸ್ಟಿಟ್ಯೂಟ್ ಎವಿಡೆನ್ಸ್. ಯಾವುದೇ ಒಂದು ಘಟನೆ ಆದಾಗ ಅದನ್ನು ಯಾವ ರೀತಿ ನ್ಯಾಯಾಲಯದ ಮುಂದೆ ರುಜುವಾತು ಪಡಿಸಬೇಕು ಅನ್ನೋದಕ್ಕೆ ನಿಯಮಗಳಿದೆ. ಆ ನಿಯಮಗಳ ಗುಂಪಿಗೆ ನಾವೇನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಎಸ್ ಲಾ ಆಫ್ ಎವಿಡೆನ್ಸ್. ಇನ್ ದಿಸ್ we should also know that the evidence is means by which the facts are proved. ಅಂದರೆ ಯಾವ ಒಂದು ಸಾಧನದ ಮೂಲಕ ಘಟನೆಗಳನ್ನು ರುಜುವಾತುಪಡಿಸ್ತೀವಿ ಅದಕ್ಕೆ ಸಾಕ್ಷ್ಯ ಅಂತೀವಿ ಅಂತ ಹೇಳಿದೆ ನಾನು. ಆ್ಯಂಡ್ ಈ ಸಾಧನ ಅಂದರೆ ನಾವು ಯಾವ ಸಾಧನವನ್ನು ಉಪಯೋಗಿಸಕ್ಕೆ ಬರುತ್ತೆ ಅನ್ನೋದನ್ನು ಹೇಳುವಂಥ ಕಾನೂನು ಸಾಕ್ಷ್ಯ ಕಾನೂನು. ಸೊ ವಾಟ್ ಮೀನ್ಸ್ ಕ್ಯಾನ್ ಬಿ ಯೂಸ್ಡ್, ವಾಟ್ ಕೆನಾಟ್ ಬಿ ಯೂಸ್ಡ್ ಈಸ್ ಟೋಲ್ಡ್ ಬೈ ದ law of evidence. So it is governed by the law of evidence. That's why means by which the facts are proved are governed by the law of evidence. ಯಾವ ರೀತಿ ಘಟನೆಗಳನ್ನು ರುಜುವಾತು ಪಡಿಸಬಹುದು ಅನ್ನೋದಕ್ಕೆ ಇರುವಂಥ ನಿಯಮಗಳೇ ಸಾಕ್ಷ್ಯ ಕಾನೂನು. ಲಾ ಆಫ್ ಎವಿಡೆನ್ಸ್ ಲೇಸ್ ಡೌನ್ ರೂಲ್ಸ್ ಅಕಾರ್ಡಿಂಗ್ ಟು ವಿಚ್ ಫ್ಯಾಕ್ಟ್ಸ್ ಕ್ಯಾನ್ ಬಿ ಪ್ರೂವ್ಡ್ ಆರ್ ಡಿಸ್ಪ್ರೂವ್ಡ್. ಯಾವುದೇ ಒಂದು ಘಟನೆಯನ್ನು ಯಾವ ರೀತಿ ರುಜುವಾತು ಪಡಿಸ್ಬೋದು, ಯಾವ ರೀತಿ ರುಚಿಗೊಳಿಸ್ಬೋದು ಅನ್ನುವಂಥ ನಿಯಮಗಳನ್ನು ಕೊಡುವುದೇ ಸಾಕ್ಷ್ಯ ಕಾನೂನು. And law of evidence does not affect substantive rights. That we should remember. Substantive right ಅಂತಂದರೆ ಈ ಹಕ್ಕು ಬಾಧ್ಯತೆಗಳನ್ನು ನಿರ್ಮಿಸೋದಿಲ್ಲ ಲಾ ಆಫ್ ಎವಿಡೆನ್ಸ್. ಆಲ್ರೆಡಿ ಹಕ್ಕು ಬಾಧ್ಯತೆಗಳು ಉದ್ಭವ ಆಗಿರೋದನ್ನು ನಾವು ಪ್ರೊಸೀಜರಲ್ಲಿ ಎನ್ಫೋರ್ಸ್ ಮಾಡುವಾಗ ಅಪ್ಲೈ ಮಾಡುವಂಥ ಒಂದು ಪ್ರೊಸೀಜರಲ್ ಲಾ ಇದು. ದಿಸ್ ಈಸ್ ಜಸ್ಟ್ ಅ ಪ್ರೊಸೀಜರಲ್ ಲಾ ವಿಚ್ ಎನ್ಫೋರ್ಸಸ್ ದ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ವಿಚ್ ಹ್ಯಾವ್ ಆಲ್ರೆಡಿ ಆಕರ್ಡ್. No new rights and liabilities will occur under the evidence. But there are some substantive provisions, for example, estoppel. ಅಂದರೆ ಈ ವಿಬಂಧ ಅಂತ ಕರಿತೀವಿ. ಯಾವುದೇ ವ್ಯಕ್ತಿ ಒಂದು ಹೇಳಿಕೆಯನ್ನು ಮಾಡಿ ಇನ್ನೊಬ್ಬ ವ್ಯಕ್ತಿ ಅದನ್ನು ನಂಬಿ ಅನ್ನೋದು ಕೆಲಸ ಮಾಡಿಬಿಟ್ರೆ ಈ ವ್ಯಕ್ತಿ ತನ್ನ ಹೇಳಿಕೆಯಿಂದ ಹಿಂದೆ ಸರಿಯೋ ಹಾಗಿಲ್ಲ ಅಂತ ಒಂದು ರೂಲ್ ಹೇಳ್ತೀವಿ ನಾವು. ಮತ್ತೊಬ್ಬ ವ್ಯಕ್ತಿಗೆ ಕೆಲವು ಹಕ್ಕು ಬರ್ತದೆ. ಎಕ್ಸೆಪ್ಷನಲಿ ದೇರ್ ಆರ್ ಸಮ್ ಸಬ್ಸ್ಟ್ಯಾಂಟಿವ್ ಪ್ರೊವಿಷನ್ಸ್. ಅದರ್ವೈಸ್ ಲಾ ಆಫ್ ಎವಿಡೆನ್ಸ್ ಈಸ್ ನಾಟ್ ಎ ಸಬ್ಸ್ಟ್ಯಾಂಟಿವ್ ಲಾ. ಸೊ ದಟ್ ಈಸ್ ಇಟ್ ಅಬೌಟ್. ಆ್ಯಂಡ್ ಇಟ್ ಫೆಸಿಲಿಟೇಟ್ಸ್ ದ ಕೋರ್ಸ್ ಆಫ್ ಜಸ್ಟಿಸ್. ದಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದಿ ಲಾ ಆಫ್ ಎವಿಡೆನ್ಸ್ ಈಸ್ ದಿ ಫೆಸಿಲಿಟೇಷನ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್. ಅಂದರೆ ನ್ಯಾಯ ನಿರ್ವಹಣೆ ಮಾಡಬೇಕು ಅಂತಂದರೆ ಘಟನೆಗಳ ಆಧಾರದ ಮೇಲೆ ಕಾನೂನು ಅನ್ವಯಿಸಿ ನಿರ್ಣಯ ಕೊಡಬೇಕಾಗತ್ತೆ. ಘಟನೆಗಳು ಏನು ಆಗಿದೆ ಅಂತ ಗೊತ್ತಾಗಬೇಕಂತಂದರೆ ಸಾಕ್ಷ್ಯ ಕಾನೂನಿನ ಪ್ರಕಾರ ಘಟನೆಗಳ ರುಜುವಾತು ಅಥವಾ ಹುಸುಗೊಳಿಸುವಿಕೆ ಆಗಿರಬೇಕು. ಹಾಗಾಗಿ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸಲ್ಲಿ ಲಾ ಆಫ್ ಎವಿಡೆನ್ಸಿದ್ದು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಇದೆ. ಆ್ಯಂಡ್ ಆ್ಯಸ್ ಅ ಸೆಡ್, law of evidence is a procedural law with substantive provisions, some substantive provisions. ಇದು ಮೂಲತಃ ಒಂದು ಪ್ರಕ್ರಿಯಾತ್ಮಕ ಕಾನೂನು. ಕೆಲವು ಹಕ್ಕು ನಿರ್ಮಿಸುವಂಥ ವಿಷಯಾತ್ಮಕವಾದಂಥ ಉಪಬಂಧಗಳು ಈ ಒಂದು ಕಾನೂನಲ್ಲಿ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಇಂಟ್ರೊಡಕ್ಷನ್ ಟು ದ ಲಾ ಆಫ್ ಎವಿಡೆನ್ಸ್. ಥ್ಯಾಂಕ್ ಯು.